ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ತೇಜಸ್ MK1A GE ಕಂಪನಿಯ F404 ಇಂಜಿನ್ಗಳ ಡೆಲಿವರಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಭಾರತದ ಸ್ವದೇಶಿ ಯುದ್ಧ ವಿಮಾನಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಬಹುಮುಖ್ಯ ಬೆಳವಣಿಗೆಯ ಬಗ್ಗೆ. ತೇಜಸ್ MK1A ಫೈಟರ್ ಜೆಟ್ ಪ್ರೋಗ್ರಾಂನಲ್ಲಿ ಇಷ್ಟು ದಿನ ದೊಡ್ಡ ಸಮಸ್ಯೆ ಏನಿತ್ತು ಅಂದರೆ ಇಂಜಿನ್ ಸಪ್ಲೈ. ಆದರೆ ಈಗ ಆ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಸಿಕ್ಕಿದೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ DK ಸುನಿಲ್ ಅವರು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಅಮೆರಿಕಾದ GE ಜನರಲ್ ಎಲೆಕ್ಟ್ರಿಕ್ ಕಂಪನಿ F404 IN-20 ಇಂಜಿನ್ಗಳ ಡೆಲಿವರಿ ಶೆಡ್ಯೂಲ್ ಅನ್ನು ಫಿಕ್ಸ್ ಮಾಡಿದೆ ಅಂತೆ. ಇಂಜಿನ್ ಡೆಲಿವರಿ ಟೈಮ್ಲೈನ್ ಏನು? ಸ್ಪಷ್ಟವಾಗಿ ಹೇಳಬೇಕು ಅಂದರೆ 2026 ಮತ್ತು 27 ಹಣಕಾಸು ವರ್ಷದಲ್ಲಿ GE ಒಟ್ಟು 24 ಇಂಜಿನ್ಗಳನ್ನು HALಗೆ ಡೆಲಿವರ್ ಮಾಡಲಿದೆ. ಹಾಗೂ 2027 ಮತ್ತು 28 ಹಣಕಾಸು ವರ್ಷದಲ್ಲಿ ಮುಂದೆ ಪ್ರತಿ ವರ್ಷ 30 ಇಂಜಿನ್ಗಳು ಡೆಲಿವರಿ ಆಗಲಿವೆ. ಈ ದೀರ್ಘಾವಧಿಯಲ್ಲಿ ಸರಾಸರಿ 28ರಿಂದ 30 ಇಂಜಿನ್ಗಳು ವರ್ಷಕ್ಕೆ ಸಪ್ಲೈ ಆಗೋದು ಫಿಕ್ಸ್. ಭವಿಷ್ಯದ ಪ್ರೊಜೆಕ್ಷನ್ ಹೀಗೆ ಇದೆ: 20 ಇಂಜಿನ್ಗಳು, 32 ಇಂಜಿನ್ಗಳು ಹಾಗೂ 30 ಇಂಜಿನ್ಗಳು. ಅಂದರೆ ಇದು ಅಂದಾಜು ಅಲ್ಲ, ಕಾಂಟ್ರಾಕ್ಟ್ ಆಧಾರಿತ ಫಿಕ್ಸ್ ಮಾಡಿದ ಡೆಲಿವರಿ ಪ್ಲಾನ್. HAL GE ಜೊತೆ ಒಪ್ಪಂದದ ವಿವರಗಳು. HAL ಈಗಾಗಲೇ GE ಜೊತೆ 212 F404 IN-20 ಇಂಜಿನ್ಗಳ ಫರ್ಮ್ ಆರ್ಡರ್ ಹಾಕಿದೆ. ಇದೊಂದು 2 ದೊಡ್ಡ ಒಪ್ಪಂದಗಳ ಮೂಲಕ ಆಗಿದೆ. 2021ರಲ್ಲಿ ಮೊದಲ ಒಪ್ಪಂದದಲ್ಲಿ 99 ಇಂಜಿನ್ಗಳ ಆರ್ಡರ್, 2025ರ ಕೊನೆಯಲ್ಲಿ ಎರಡನೇ ಒಪ್ಪಂದದಲ್ಲಿ 113 ಇಂಜಿನ್ಗಳ ಆರ್ಡರ್. ಒಟ್ಟು 99 ಪ್ಲಸ್ 113 212 ಇಂಜಿನ್ಗಳು. ಈ ಎಲ್ಲ ಇಂಜಿನ್ಗಳು ನೇರವಾಗಿ ಭಾರತೀಯ ವಾಯುಪಡೆಯ ಅಗತ್ಯಕ್ಕೆ ಲಿಂಕ್ ಆಗಿವೆ. ಈಗಾಗಲೇ ಆರ್ಡರ್ ಆಗಿರುವ 83 ತೇಜಸ್ MK1A ಯುದ್ಧ ವಿಮಾನಗಳು ಮುಂದೆ ಬರಲಿರುವ ನಿರೀಕ್ಷಿತ ಆರ್ಡರ್ ಆಗಿದೆ. ಇನ್ನೂ 97 ತೇಜಸ್ MK1A ಯುದ್ಧ ವಿಮಾನಗಳು. ಅಂದರೆ ಒಟ್ಟಾರೆ ಭಾರತೀಯ ವಾಯುಪಡೆಯ ಸಂಪೂರ್ಣ ಯೋಜನೆಗೆ ಇಂಜಿನ್ ಸಪ್ಲೈ ಲೈನ್ ಈಗ ಮ್ಯಾಪ್ ಆಗಿದೆ. GE ಕಂಪನಿ ಏನು ಮಾಡಿದೆ? GE ಕೇವಲ ಮಾತಲ್ಲ, ಪ್ರಾಕ್ಟಿಕಲಿ ದೊಡ್ಡ ಅಪ್ಗ್ರೇಡ್ ಮಾಡಿದೆ. ಹೊಸ ಡೆಡಿಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಲೈನ್, ಅಡ್ವಾನ್ಸ್ಡ್ ಆಟೋಮೇಷನ್ ಸಿಸ್ಟಮ್ಸ್, ವಿಶೇಷವಾಗಿ ಇಂಜಿನ್ ಟೆಸ್ಟಿಂಗ್ ಫೇಸ್ನಲ್ಲಿ ದೊಡ್ಡ ಹೂಡಿಕೆ. ಈ ಟೆಸ್ಟಿಂಗ್ ಫೇಸ್ನ ಹಿಂದಿನ ದೊಡ್ಡ ಬಾಟಲ್ ನೆಕ್ ಆಗಿತ್ತು ಕ್ವಾಲಿಟಿ ಚೆಕ್ಸ್, ವ್ಯಾಲಿಡೇಷನ್, ಸರ್ಟಿಫಿಕೇಷನ್. ಇಲ್ಲೆಲ್ಲ ಡಿಲೇ ಆಗಿತ್ತು. ಟೆಸ್ಟಿಂಗ್ ಕೆಪಾಸಿಟಿ ಹೆಚ್ಚಿಸಲಾಗಿದೆ, ಆಟೋಮೇಷನ್ ಬಂದಿದೆ, ಸಬ್ಟೈರ್ ಸಪ್ಲೈಯರ್ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡಲಾಗಿದೆ. ಅಂದರೆ ಸಪ್ಲೈ ಚೈನ್ ಡಿಸರಪ್ಷನ್ಗೆ ಈಗ ಸ್ಟ್ರಕ್ಚರಲ್ ಸೊಲ್ಯೂಷನ್ ಬಂದಿದೆ. ಭಾರತೀಯ ವಾಯುಪಡೆಗೆ ಇದರ ಅರ್ಥ ಏನು? ಇಷ್ಟು ದಿನ ಇಂಜಿನ್ಗಳ ಡಿಲೇ, ಪ್ರೊಡಕ್ಷನ್ ಸ್ಲೋ, ಸ್ಕ್ವಾಡ್ರನ್ ಇಂಡಕ್ಷನ್ ಸ್ಲೋ. ಅದಕ್ಕಾಗಿ ಭಾರತೀಯ ವಾಯುಪಡೆ ಇನ್ನು ಹಳೆಯ MiG-21 ಜಾಗ್ವಾರ್ಸ್ಗಳನ್ನು ಇವನ್ನೇ ಬಳಸಿಕೊಂಡು ಆಪರೇಷನಲ್ ಪ್ರೆಷರನ್ನು ಹ್ಯಾಂಡಲ್ ಮಾಡುತ್ತಿದೆ. ಆದರೆ ಈಗ GE ಪ್ರೊಡಕ್ಷನ್ ಅಪ್ಗ್ರೇಡ್ ಆಪರೇಷನಲ್ ಆಗಿದೆ. HALನ ಲೀಡರ್ಶಿಪ್ ಕಾನ್ಫಿಡೆನ್ಸ್ ಎಕ್ಸ್ಪ್ರೆಸ್ ಮಾಡಿದೆ. ಫಿಕ್ಸ್ಡ್ ಡೆಲಿವರಿ ರೋಡ್ ಮ್ಯಾಪ್ ಬಂದಿದೆ. ಅಂದರೆ ಮಾಸ್ ಪ್ರೊಡಕ್ಷನ್ ಫೇಸ್ ಅಫಿಷಿಯಲಿ ಪ್ರಾಕ್ಟಿಕಲ್ ರಿಯಾಲಿಟಿ ಆಗ್ತಾ ಇದೆ. ಸ್ಟ್ರಾಟಜಿಕ್ ಇಂಪ್ಯಾಕ್ಟ್. ಈಗ ವರ್ಷಕ್ಕೆ ಸರಾಸರಿ 30 ಇಂಜಿನ್ ಭಾರತಕ್ಕೆ ಬಂದರೆ HAL ಪ್ರಾಕ್ಟಿಕಲಿ ಏನು ಮಾಡಬಹುದು? ವರ್ಷಕ್ಕೆ ಸುಮಾರು 2 ಫೈಟರ್ ಸ್ಕ್ವಾಡ್ರನ್ಸ್ಗಳ ಉತ್ಪಾದನೆ ಸಾಧ್ಯವಾಗಲಿದೆ. ಅದು ಅಸೆಂಬ್ಲಿ ಪ್ಲಸ್ ಟೆಸ್ಟಿಂಗ್ ಸಿಂಕ್ ಇದ್ದರೆ. ಇದು ಏಕೆ ಮುಖ್ಯ ಅಂದರೆ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಸ್ಟ್ರೆಂತ್ ರೀಬಿಲ್ಡ್ ಆಗುತ್ತೆ, ಏಜಿಂಗ್ ಫ್ಲೀಟ್ ರಿಪ್ಲೇಸ್ ಆಗುತ್ತೆ, ರೀಜನಲ್ ಸೆಕ್ಯೂರಿಟಿ ಚಾಲೆಂಜಸ್ಗಳಿಗೆ ರಿಯಲ್ ರೆಸ್ಪಾನ್ಸ್ ಕೆಪಾಸಿಟಿ ಬರುತ್ತೆ, ಸೆಲ್ಫ್ ರಿಲಯನ್ಸ್ ಆತ್ಮನಿರ್ಭರ ಭಾರತ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗುತ್ತೆ. ಇದು ಕೇವಲ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲ, ಇದು ಸ್ಟ್ರಾಟಜಿಕ್ ಮಿಲಿಟರಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ.
ತೇಜಸ್ MK1A ಪ್ರೋಗ್ರಾಂನಲ್ಲಿ ಇಷ್ಟು ದಿನ ಇದ್ದ ದೊಡ್ಡ ಅಡ್ಡಿ ಎಂದರೆ ಅದು ಇಂಜಿನ್ ಸಪ್ಲೈನ ಸಮಸ್ಯೆ. ಇದೀಗ ಕ್ಲಿಯರ್ ಡೆಲಿವರಿ ಟೈಮ್ಲೈನ್ ಬಂದಿದೆ, ಕಾಂಟ್ರಾಕ್ಟ್ ಬ್ಯಾಕ್ಡ್ ನಂಬರ್ಸ್ ಇದೆ, ಪ್ರೊಡಕ್ಷನ್ ಕೆಪಾಸಿಟಿ ಅಪ್ಗ್ರೇಡ್ ಆಗಿದೆ, ಸಪ್ಲೈ ಚೈನ್ ಸ್ಟೇಬಲ್ ಆಗ್ತಾ ಇದೆ. ಇದು ಭಾರತದ ಯುದ್ಧ ವಿಮಾನದ ಇತಿಹಾಸದಲ್ಲಿ ಬಹುಮುಖ್ಯ ಟರ್ನಿಂಗ್ ಪಾಯಿಂಟ್ ಆಗಿದೆ. ಭಾರತೀಯ ವಾಯುಪಡೆಗೆ ಆಪರೇಷನಲ್ ಸ್ಟ್ರೆಂತ್ ಹಾಗೂ HALಗೆ ಪ್ರೊಡಕ್ಷನ್ ಸ್ಟೆಬಿಲಿಟಿ ಮತ್ತು ಭಾರತಕ್ಕೆ ಸ್ಟ್ರಾಟಜಿಕ್ ಏರ್ ಪವರ್ ಗ್ರೋತ್ ಮೂರು ಕೂಡ ಒಂದೇ ಸಮಯದಲ್ಲಿ ಅಡ್ವಾನ್ಸ್ ಆಗ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.